ಬನ್ನಿ 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 ಬನ್ನಿ, ಬಹಳ ಖುಷಿ ಆಯ್ತು ಬಂದಿದ್ದು. ಬರ್ರಿ. ಮುತ್ತರಾಯಪ್ಪ ಅವರು, ನಾಗರಾಜ್ ಅವರು ಬಂದಿದ್ದಾರೆ. ಬಹಳ ರೋಚಕವಾಗಿದೆ ಆ ಕತೆ ಕೇಳಕ್ಕೇನೆ. 300 ಜನ ಇದ್ನ 5 ಜನ ಮಾಡ್ತೀರಾ? ಇಂಡಿಯಾ ಟುಡೇಲ್ಲೇ ಬಂದಿತ್ತು ಮೇ 1993 ಸಂಚಿಕೆಯಲ್ಲಿ. 300 ಜನರ ಫೋಟೋ, 300 ಜನರು 3 ಕ್ಯಾಂಪ್. ಅದನ್ನ 5 ಜನಕ್ಕೆ ನೀವು ಇಳಿಸ್ತೀರಾ ಅಂದ್ರೆ ನಿಮ್ಮ ಸ್ಟ್ರಾಟಜಿ ಏನಿತ್ತು ಸರ್? ವಾಟ್ ಇಸ್ ದಿ ಪ್ಲಾನಿಂಗ್? ಮೊದಲು ನಾವು ಗ್ರೂಪ್ ಮಾಡಿದ್ವಿ. ಒಂದು ಆಪರೇಷನ್ ಗ್ರೂಪ್, ಒಂದು ಇಂಟೆಲಿಜೆನ್ಸ್ ಗ್ರೂಪ್, ಒಂದು ಇನ್ವೆಸ್ಟಿಗೇಷನ್ ಗ್ರೂಪ್, ಒಂದು ಅಡ್ಮಿನಿಸ್ಟ್ರೇಷನ್ ಗ್ರೂಪ್. ಇವರು ಆಪರೇಷನ್ ಅಲ್ಲಿದ್ರು, ಇವರು ಇಂಟೆಲಿಜೆನ್ಸ್ ಅಲ್ಲಿದ್ರು. ಅವರು ಮುಸಳೆ ಮತ್ತು ಮರಿಸ್ವಾಮಿ ಅಂತ ಅವರು ಇನ್ವೆಸ್ಟಿಗೇಷನ್ ಅಲ್ಲಿದ್ರು. ಈ ರೇವಣ್ಣ ಅವರು, ಹುಲಿ, ಇವರು ಅಡ್ಮಿನಿಸ್ಟ್ರೇಷನ್ ಅಲ್ಲಿದ್ರು. ಸೊ ಎಲ್ಲಾ ಗ್ರೂಪ್ ವೈಸ್ ಮಾಡಿ ನಾವು ಸಿಸ್ಟಮೆಟಿಕ್ ಆಗಿ ಕೆಲಸ ಶುರು ಮಾಡಿದೀವಿ. ಮ್ಯಾಪ್ ಪೂರ್ತಿ ಎಲ್ಲ ಮ್ಯಾಪ್ ಗಳನ್ನು ಸ್ಟಡಿ ಮಾಡಿ, ಎಲಿವೇಶನ್, ನೀರು, ಥಿಕ್ನೆಸ್ ಆಫ್ ದಿ ಜಂಗಲ್ ಎಲ್ಲ ನೋಡಿ ಮಾಡಿದ್ವಿ. ಇಲ್ಲೇ ಇದಾರೆ ನೋಡಿ, ಈ ಸರ್ಡ್ ಥ್ರೂಔಟ್ ಇನ್ ಆಪರೇಷನ್ಸ್ ಅಲ್ಲಿ. ಬಹಳ ದ ಕ್ಲೋಸೆಸ್ಟ್ ಟು ವೀರಪ್ಪನ್ ಯಾವಾಗ ಆಗಿದ್ದು? ಇಷ್ಟೊಂದು ಮೆಟಿಕ್ಯುಲಸ್ ಆಗಿ ಸಾಹೇಬರು ಗ್ರೌಂಡ್ ವರ್ಕ್ ಮಾಡಿದ್ರು ಬಿಫೋರ್ ಆಪರೇಷನ್ಸ್ ಟು ಬಿ ಸ್ಟಾರ್ಟೆಡ್. ಅದು ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ, ನಮ್ಮ ದುರದೃಷ್ಟ ಅವನು ನಮ್ಮ ಕೈಲೇ ಮುಗಿಬೇಕಾಗಿತ್ತು. ಆದರೆ ನಂಬರ್ ಕಡಿಮೆ ಆದಂಗೆ ಅವ್ನಿಗೆ ಎಸ್ಕೇಪ್ ಆಗ್ಲಿಕ್ಕೆ ಈಸಿ ಆಯಿತು. ಆ ಒಂದು ಚಾನ್ಸ್ ನಮಗೆ ಫಸ್ಟ್ ಸಿಕ್ಕಿದ್ದು ಮಾರ್ಚಲ್ಲಿ. ಅಲ್ಲಿ ಗೋಪಾಲ್ ಹೊಸೂರ್ ಅವರು ರಜೆ ಮೇಲೆ ತೆರಳಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಒಂದು ಅಂಬುಷ ಆಯಿತು. ಅವಾಗ ಮಾಹಿತಿ ಇರಲಿಲ್ಲ, ರೊಟೀನ್ ಇನ್ಫಾರ್ಮೇಶನ್ ಅಲ್ಲಿ ಹೋಗಿದ್ವಿ. ಅವತ್ತು ನನಗೆ ಕಂಡಿದ್ದು 2 ಎದುರುಗಡೆ. ಆ ನಂತರದಲ್ಲಿ ಅವ್ರನ್ನ ಕರೆಯೋಕ್ಕೆ ನಾನು ಸನ್ನೆ ಮಾಡಿ ಒಂದು 2 ಹೆಜ್ಜೆ ಮುಂದೆ ಬಂದು ಏನು ಮಾಡಿದ್ರು, ಅವರು ಮೂಟೆ ಬಿಸಾಕಿ ಅಲ್ಲೊಂದು ದೊಡ್ಡ ಮರ ಇತ್ತು, ನೀರಿನ ಮರ. ಆ ಮರದ ಬುಡದ ಹಿಂಭಾಗ ಕೊಟ್ಟೋಗಿ ಎಸ್ಕೇಪ್ ಆದರು. ಅಷ್ಟರ ಮಧ್ಯದಲ್ಲಿ ಬಲಗಡೆಗೆ ನನಗೆ ಬುಷಸ್ ಇತ್ತು. ಆ ಬುಷಸ್ ಮುಂದೆ ಸ್ವಲ್ಪ ಶಬ್ದ ಬಂತು, ಸ್ವಾಮಿ ಇಲ್ಲಿ ಯಾರೋ ಓಡೋದಂಗಿದೆ ಅಂತ ಹೇಳ್ಕೊಂಡು. ಆಮೇಲೆ ಅವ್ರನ್ನ ಚೇಂಜ್ ಮಾಡಿದ್ವಿ. ತಿರುಗಿ ಇನ್ನೊಂದು ರೌಂಡ್ ನಾವು ಕೂಮ್ ಮಾಡಿದ್ರೆ ಅಲ್ಲಿ 2 ಆನೆ ಸತ್ತು ಬಿದ್ದಿತ್ತು. ಅದು ಇನ್ನೂ ಬ್ಲೀಡಿಂಗ್ ಆಗ್ತಾನೆ ಇತ್ತು. ಅದು ದಟ್ ವಾಸ್ ಮೈ ಫಸ್ಟ್ ಎನ್ಕೌಂಟರ್. ಸಾಹೇಬರಿಗೆ ಹೇಳಿದೆ ನಾನು, ಐ ಎನ್ಕೌಂಟರ್ಡ್ ದಟ್ ಫೆಲೋ ಆ್ಯಂಡ್ ದಿಸ್ ವಾಸ್ ದಿ ಸಿಚುಯೇಷನ್, ಐ ಕುಡ್ ನಾಟ್ ಕೇಸ್ ಫರ್ದರ್ ಅಂತ. ಈ ಥರ ಸಾಕಷ್ಟು ಸತಿ ಆಗಿದೆ. ನಾವು ಯಾಕೆ ಈ ಥರ ಎಲ್ಲ ನಾವು ಮಾಡ್ಲಿಕ್ಕೆ ಆಯಿತು ಅಂತ ಹೇಳಿದರೆ, ಸಾಹೇಬರ ಒಂದು ಪ್ಲಾನಿಂಗ್, ಆಮೇಲೆ ನಮಗೆ ಕೊಟ್ಟಂಥ ಒಂದು ಬೇಸಿಕ್ ಟ್ರೈನಿಂಗ್. ಇನಿಷಿಯಲಿ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಅವ್ರದ್ದು 9 ಜನ ಗ್ಯಾಂಗಿಗೆ ಬಂದರು. ಆಗ ಒಂದು ಟೇಪ್ ಎಲ್ಲ ಕಳಿಸಿದ. ನಯ್ಯ ಭಯಂಕರಮಾನ ಬಿದಿರಿ ಅವರು ವಾಟಿನ ಒಂದು ಅಂಬಿಷ್ ಮಾಡಿದ್ರೆ ಅಥವಾ ಒಂದು ಫೈರ್ ಮಾಡಿದರೆ ಏನಾದ್ರು ಇನ್ಸಿಡೆಂಟ್ ಆದರೆ 6 ತಿಂಗಳು ಪೊಲೀಸರು ಕಾಳಕ್ಕೆ ಬರ್ತಾ ಇರಲಿಲ್ಲ. ಈಗ ಮಾಡಿದರೆ ಹಿಂದೆನೇ ಬಂದ್ಬಿಡ್ತಾರೆ ಹಾಗೆ ಅಂತ. That speaks volumes. Yes. That was the strength of our commander. I'm really proud of him. Whoever has served under him, he has protected them for all good things. Yes sir, over to you. ಸಾಹೇಬ್ರ ಜೊತೆಲಿ ಕೆಲಸ ಮಾಡುವಾಗ ನನಗೆ ಸತ್ಯಮಂಗಲ ಏರಿಯಾ ಮತ್ತು ಪುಣಜೂರು ಫಾರೆಸ್ಟ್ ಏರಿಯಾದಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರು. ಸಾಹೇಬ್ರು ದಿಬ್ಬಂಬಿ ಇರುವಾಗ ತಕ್ಷಣ ಹೋಗಿ ಈವ್ನಿಂಗ್ ಒಂದು ಇನ್ಫಾರ್ಮೇಷನ್ ಇದೆ ಸರ್ ಅಂತ ಹೇಳಿದಾಗ ಅಷ್ಟೊತ್ತು ತಮಿಳ್ನಾಡು ಪೊಲೀಸವರು ಬಂದರು. ನಾನು ಮತ್ತೆ ಹೇಳಿದೆ ಏನೋ ಅಂತ ನನ್ನನ್ನು ಕೇಳಿದ್ರು. ನಾನು ಅವರ ಕಿವಿಗೆ ಹೋಗಿ ಹೇಳಿದೆ, ಸರ್ ವೀರಪ್ಪನ ಗ್ಯಾಂಗು ಮಿಂಚು ಬೋಳಿಲಿ ಇದೆ, ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಅವರು ಅದನ್ನೇ ಹೇಳಿದ್ರು, ತಮಿಳ್ನಾಡು ಪೊಲೀಸ್. ಸಾಹೇಬ್ರು ಕನ್ಫರ್ಮ್ ಮಾಡ್ಕೊಂಡಾಗ ನಮ್ಮದು ಕರ್ನಾಟಕ ಪೊಲೀಸ್, BSF ಮತ್ತು ತಮಿಳ್ನಾಡು ಬೆಳಗಿನ ಜಾವ 5 ಗಂಟೆಗೆ ನಾವು ಹೊರಟು ಫಾರೆಸ್ಟ್ಗೆ. ಸಾಹೇಬ್ರು ಲೀಡ್ ಮಾಡಿದ್ರು ನಮ್ಮನ್ನೆಲ್ಲ. ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿದಾಗ ಅವರೆಲ್ಲ ಚೆಲ್ಲಪಿಲ್ಲಿ ಆಗ್ಬಿಟ್ರು. ವೀರಪ್ಪ ಮತ್ತು 8 ಜನ ಅಲ್ಲಿ ಇರಲಿಲ್ಲ, ಬೇರೆ ಕಡೆ ಹೋಗಿದ್ರು ಅವರು. ನಮ್ಗೆ ಹಿಡಿಯೋಕೆ ಅನುಕೂಲ ಆಯಿತು. ಆ ಗ್ಯಾಂಗು ಒಂದೇ ಬಂದು ಸೇರೋಕ್ಕಾಗಲಿಲ್ಲ. ಆ ರೀತಿ ಆದ್ರಿಂದ ನಮಗೆ ಅನುಕೂಲ ಆಯಿತು. ಅದೊಂದು ನಾನು ನೋಡೋದು ಸಾಹೇಬ್ರದ್ದು. ಮತ್ತು ಬೆಜ್ಜಲಟ್ಟಿ ಅಂತ ಒಂದು ಭವಾನಿ ಸಾಗರ್ ಹಿಂಭಾಗ ಫಾರೆಸ್ಟ್ಲಿ, ಅಲ್ಲಿ ಸಾಹೇಬ್ರಿಗೆ ಇನ್ಫಾರ್ಮೇಷನ್ ತಗೊಂಡಾಗ NS ಮಣಿ ಅಂತ ಈಸ್ ಎ ವೆರಿ ಟಫ್ ಇವನು ವೀರಪ್ಪನ ಜೊತೆಲಿದ್ದವನು. ಅವನನ್ನು ಸಾಹೇಬ್ರೇ ಅವರೇ ಪರ್ಸ್ನಲ್ ಆಗಿ ಹೋಗಿ ಟೀಮ್ ತಗೊಂಡೋಗಿ ಅಟ್ಯಾಕ್ ಮಾಡಿ ದಟ್ ಫೆಲೋ ವಾಸ್ ಕಿಲ್ಡ್ ಸರ್. ದೇರ್ ಆಫ್ಟರ್ ಈ ಸಂಟೆ ದಿಸ್ ಆಡಿಯೋ ಕ್ಯಾಸೆಟ್ ನಮ್ಮ 2 ಸರ್ಕಾರಗಳಿಗೆ ಕಳಿಸಿ ಆದಮೇಲೆ ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳ್ದೆ. ಆ ಟೈಮಲ್ಲಿ ಸಾಕಷ್ಟು ನಾಟಕ ಮಾಡ್ದ ಅವನು. ನಾಟಕಕ್ಕೆಲ್ಲ ನಾವು ಬಲಿಯಾಗಲಿಲ್ಲ. ಆಮೇಲೆ ಅವನು ಗ್ಯಾಂಗಿನ ಸಮೇತ ಗ್ಯಾಂಗಿನ ಮೆಂಬರ್ನ DC ಅವ್ರ ಜೊತೆ ಕಳಿಸ್ದ. ಅವನಿಗೆ ಮನ್ನಿಪ್ ಕೊಡ್ಬೇಕಂತೆ. ಇಷ್ಟೊಂದು ಜನಕ್ಕೆಲ್ಲ ಏನು ಪೊಲೀಸರು ಇದು ಮಾಡಿದಲ್ಲ ಟಾರ್ಚರ್, ಅವರಿಗೆಲ್ಲ ಕಾಂಪೆನ್ಸೇಷನ್ ಕೊಡ್ಬೇಕಂತೆ. ಅವೆಲ್ಲ ಏನೋ ದೊಡ್ಡ ಕಂಡೀಷನ್ಸು. ಹೌದು. ಕೊನೆಗೆ ನಾವು ಹೇಳಿದ್ವಿ ಒಂದೇ ಒಂದು ಕಾಂಪೆನ್ಸೇಷನು, ನಮ್ದೊಂದು ಬುಲೆಟ್. Today I am happy that Karnataka, Tamil Nadu and Kerala, they are happy because of one man. That is our great one and only Mr. Shankar Bidri Sahib. STF ಕೆಲಸ ಮುಗಿಸಿ ವಾಪಸ್ ನಗರಕ್ಕೆ ಬರ್ತೀರಿ. ಅದಾದ ನಂತರ ಮಧ್ಯದಲ್ಲಿ ಅಣ್ಣವ್ರು ಕಿಡ್ನಾಪ್ ಆಗುತ್ತೆ 2000ರಲ್ಲಿ. ಆಗ ಸರ್ಕಾರದವರು ನಿಮ್ಮ ಸಜೆಷನ್ಸ್ ತಗೊಂಡಿರ್ಬೇಕು. ಕೇಳಿದ್ರು ಪಾಪ. ಸನ್ಮಾನ್ಯ ಶ್ರೀ SM ಕೃಷ್ಣ ಅವರು ನನಗೆ ಕರೆಸಿದ್ರು. ಶ್ರೀ ರಾಮಾನುಜಂ ಇದ್ರು, ರಂಗನಾಥ್ ಅವರಿದ್ರು, ಎಲ್ಲರೂ ಇದ್ರು ಪಾಪ.
ನಾನು ಹೇಳ್ದೆ, ನೋಡಿ ಸರ್, ನಾವು ಇಲ್ಲಿವರೆಗೆ ಅವ್ರ ಜೊತೆ ಯುದ್ಧ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಮ್ಗೆ ಅಪಾರ ಅಭಿಮಾನ ಇದೆ. ನಾನು ಅವರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಧ್ಯ ಆದಷ್ಟು ಶಕ್ತಿ ಮೀರಿ ಅವ್ರಿಗೆ ಯಾವುದೇ ಅಪಾಯ ಆಗ್ಲಾರ್ದಂಗ್ ನೋಡ್ಕೋತೀವಿ. ಆದ್ರೆ ಅದು ತಮಿಳ್ನಾಡು ಏರಿಯಾದಲ್ಲಿ ಆಗ್ಬೇಕು. ಆ ತಮಿಳ್ನಾಡು ಗೌರ್ಮೆಂಟ್ ಪರ್ಮಿಷನ್ ಕೊಡಿಸ್ಕೊಡಿ. ಒಂದು. ಎರಡನೇ ವಿಚಾರನ ಹೇಳಿದೆ, ನಾವು ಶಕ್ತಿ ಮೀರಿ ಏನೇ ಪ್ರಯತ್ನ ಮಾಡಿದ್ರು ನಾವು ಸಾಯ್ಬೋದು, ವೀರಪ್ಪನ್ ಸಾಯ್ಬೋದು, ರಾಜ್ಕುಮಾರ್ ಅವ್ರಿಗೆ ತೊಂದರೆ ಆಗ್ಬೋದು, ಏನೂ ಆಗ್ಬೋದು. ನಾವು ಯಾವ್ದು ಅಂತ ಪ್ರೆಡಿಕ್ಟ್ ಮಾಡಲ್ಲ ಅಂತ ಗ್ಯಾರಂಟಿ ಕೊಡಕ್ಕಾಗಲ್ಲ ಅಂತ ಹೇಳಿದೆ. ಸದ್ಯ ಅವತ್ತಿನ ಪರಿಸ್ಥಿತಿಯನ್ನ ತುಲನಾತ್ಮಕವಾಗಿ ವಿಚಾರ ಮಾಡಿ ಸನ್ಮಾನ್ಯ ಶ್ರೀ SM ಕೃಷ್ಣ ಅವರು ಈ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಕುಮಾರ್ ಅವರಿಗೆ ಕಿಂಚಿತ್ತು ತೊಂದರೆ ಆಗ್ಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದ್ರು. ಆ ತೀರ್ಮಾನವನ್ನು ನಾನು ಗೌರವಿಸ್ತೀನಿ. ಅದು ಆಮೇಲೆ ನಾನು ಅದರ ಜೋಡಿ ಏನು ಅಸೋಸಿಯೇಟ್ ಆಗಲಿಲ್ಲ. ಯಾಕಂದ್ರೆ ಆಕ್ಷನ್ ಅಂದ್ರೆ ನಾವು ಬರೋರು ಹೊರತು ಈ ಸಂಧಾನ ಡಿಸ್ಕಷನ್ಗೆ ನಾವು ಯೋಗ್ಯರಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಆಲ್ ದಟ್. ಥ್ಯಾಂಕ್ ಯು ನಾಗರಾಜ್. ಬನ್ನಿ ಪ್ಲೀಸ್. ಕಾಡಿನಲ್ಲಿ ನಿಮ್ಮ ಭಯೋತ್ಪಾದಕರು, ಅಟ್ಯಾಕು, ಕೌಂಟರ್ ಅಟ್ಯಾಕು, ನಿಮ್ಮ ಕಾರ್ಯ ವೈಖರಿ ಎಲ್ಲ ಗೊತ್ತಾಯ್ತು. ನಂತರ ನಾಡಿಗೆ ಬರ್ತೀರಿ. ಇಲ್ಲಿ ನಾವು ಕೇಳಿದಂತ ದೊಡ್ಡ ಸುದ್ದಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅವತ್ತು ಅನೌನ್ಸ್ ಆಗಿರುತ್ತೆ. ಸಂಜೆ ಒಂದು ನ್ಯೂಸ್ ಬರುತ್ತೆ, ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ. ನಂತರ ನ್ಯೂಸ್ ಬಂತು ಜನರೇಟರ್ ಬ್ಲಾಸ್ಟ್ ಆಯ್ತು ಅಂತ. ಅಲ್ಲಿ ನಾವು ಕಂಡಿದ್ದು ನೀವು ನಡ್ಕೊಂಡ್ ಬರ್ತಿರೋದು, ನೀವು ಆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಮಾತಾಡ್ತಿರೋದು, ಆ ವಿಷಯ ನೆನಪಿದೆ. ಎಕ್ಸಾಕ್ಟ್ ಆಗಿ ಏನಾಯ್ತು ಸರ್ ಅವತ್ತು? ಗೇಟ್ ನಂಬರ್ 14 ಹತ್ರ ಬ್ಲಾಸ್ಟ್ ಆಗಿತ್ತು. ಮತ್ತೊಂದು ಗೇಟ್ ನಂಬರ್ 20 ಅಥವಾ ಅಲ್ಲಿಯೂ ಬ್ಲಾಸ್ಟ್ ಆಗಿತ್ತು. 4:15 ಆಗಿತ್ತು. ಇನ್ನು 15 ನಿಮಿಷದಲ್ಲಿ ಮ್ಯಾಚ್ ಶುರು ಆಗ್ಬೇಕಾಗಿತ್ತು 4:30ಗೆ. ಒಳಗಡೆ ನಾನು ಕೇಳಿದ್ರೆ 50,000 ಜನ ಜಾಮ್ ಪ್ಯಾಕ್ ಆಗಿತ್ತು ಸ್ಟೇಡಿಯಂ. ಈಗ 50,000 ಜನ ಒಮ್ಮೆಲೆ ಬಾಂಬ್ ಅಂದ್ರೆ ಎಲ್ಲ ಓಡಿ ಕಾಲ್ ತುಳ್ತಾಗಿ 106 ಜನ ಸಾಯ್ಬೋದು, ಬೇಕಾಗಿಲ್ಲ ಅಂತ ಹೇಳಿ ನಾವೇ ಜನರೇಟರ್ ಇದಾಗಿದೆ ಅಂತ ಸುದ್ದಿ ಮಾಡ್ಬಿಟ್ವಿ. ಅದಾದ್ಮೇಲೆ ನಾನು 4:15ಗೆ ಮ್ಯಾಚ್ ಶುರು ಆಯ್ತು. ಪೂರ್ತಿ ಮ್ಯಾಚ್ ಮುಗಿದ ತನಕ ಅಲ್ಲೇ ಇದ್ದೆ. ಅವತ್ತೇ ನಾ ಹೇಳಿದ್ದೆ ಅವ್ರಿಗೆ ಏನಂದ್ರೆ, ಈಗ ಈ ಕೃತ್ಯ ಯಾರು ಮಾಡಿದಾರೋ ಅವ್ರು ಆಕಾಶದಲ್ಲಿರ್ಲಿ ಪಾತಾಳದಲ್ಲಿರ್ಲಿ ನಾವು ಅವ್ರನ್ನ ಹಿಡಿದು ಕಾನೂನಿನ ಕಕ್ಷೆಗೆ ಒಳಪಡಿಸ್ತೀವಂತ ದೇವರ ಅನುಗ್ರಹದಿಂದ ನಾವು ಅದನ್ನು ಮಾಡಿದೀವಿ. ದೇಶದಲ್ಲಿ ಎಷ್ಟೋ ಭಯೋತ್ಪಾದಕ ಘಟನೆಗಳು ನಡೆದಿದ್ದಾವೆ. ಆದರೆ ಈ ಘಟನೆಯನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಅಪರಾಧಿಗಳನ್ನ ದೇಶ ಮತ್ತು ವಿದೇಶಗಳಿಂದ ಅರೆಸ್ಟ್ ಮಾಡಿ ತಂದು ಕಾನೂನಿಗೆ ಒಪ್ಪಿಸಿದೀವಿ. ಅದು ನಮ್ಮ ಕರ್ನಾಟಕ ಪೊಲೀಸು ಹೆಮ್ಮೆ ಪಡಬೇಕಂತ ಒಂದು ವಿಷಯ. ಖಂಡಿತವಾಗ್ಲು. ಯೂಶಲಿ ಟೆರರಿಸಮ್ ಅಂದ್ರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಕರೀತಾರೆ, ಸೆಂಟ್ರಲ್ ಇಂದ ಕರೀತಾರೆ. ಬಟ್ ಒಂದು ಸ್ಟೇಟ್ ಪೊಲೀಸ್ ಅವರು ಆ ಜವಾಬ್ದಾರಿ ತಗೊಂಡು 2 ದಿನದಲ್ಲಿ ನೀವು ಅದನ್ನ ಸಾಲ್ವ್ ಮಾಡ್ತೀರಿ. ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಬಗ್ಗೆ ನಮ್ಮೆಲ್ರಿಗೂ ಬಹಳ ಖುಷಿ ಕೊಡುತ್ತೆ. ಒಟ್ಟು ಮೂಲ ಮಂತ್ರ ಏನು ಅಂದ್ರೆ, ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ನಮ್ಮ ಬೆವರನ್ನು ಸುರಿಸಿ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬೇಕು. ನಮ್ಮ ದೇಶದ ರಕ್ಷಣೆ ಮಾಡಬೇಕಾದ್ರೆ ನಾವು ನಮ್ಮ ರಕ್ತವನ್ನೇ ಸುರಿಸಿ ನಾವು ನಮ್ಮ ದೇಶದ ರಕ್ಷಣೆ ಮಾಡಬೇಕು. ಬೇರೆ ಯಾರಾದ್ರೂ ಮಾಡ್ತಾರಂತ ನಾವು ಬಯಸಿದ್ರೆ ಅದು ಸಾಧ್ಯ ಇಲ್ಲ, ಅದು ಭ್ರಮೆ, ಅದು ಆಗೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಭಾರತೀಯರು ಪರಿಶ್ರಮ ಪೂರ್ವಕವಾಗಿ ಬೆವರು ಸುರಿಸಿ ದುಡಿಯೋಣ, ನಮ್ಮ ದೇಶ ಕಟ್ಟೋಣ, ನಮ್ಮ ರಕ್ತ ಸುರಿಸಿ ನಮ್ಮ ದೇಶವನ್ನ ರಕ್ಷಣೆ ಮಾಡೋಣ ಅಂತಕ್ಕಂಥದ್ದೇ ನನ್ನ ಧ್ಯೇಯ.